ಹೆಲೋ ಸ್ನೇಹಿತರೆ, ನಾನು ಅಂದರೆ ಎಲ್ಲರೂ ಇಷ್ಟಪಡಬೇಕು ಅಂತ ತುಂಬ ಜನ ಅನ್ಕೊಳ್ತೀವಿ. ಜನ ನನಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ತುಂಬ ಜನ ಅನ್ಕೊಳ್ತೀವಿ. ಆ ರೀತಿ ಆಗಬೇಕು ಅಂದರೆ ನಾನೇನು ಮಾಡಬೇಕು ಅನ್ನೋದನ್ನು ತುಂಬ ಜನ ಯೋಚನೆ ಮಾಡಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿ ಅನ್ನಿಸ್ಕೊಳ್ಳೋದಕ್ಕೆ, ಒಬ್ಬ ಜೆಂಟಲ್ಮ್ಯಾನ್ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಈ ಒಂದಿಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡಿ. ಇವುಗಳು ನಿಮಗೆ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ಆದರೆ ಪಾಯಿಂಟ್ ಏನು ಅಂದರೆ, ನಿಮಗೆ ಇವುಗಳು ಗೊತ್ತು ಅನ್ನೋದಕ್ಕಿಂತ ನೀವೆಷ್ಟು ಇದನ್ನು ಫಾಲೋ ಮಾಡ್ತೀರಾ ಅನ್ನೋದು. ಸೊ ಹಾಗಾಗಿ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಮೊದಲೇದಾಗಿ ನಂಬರ್ 1, ವೈಯಕ್ತಿಕ ಸ್ವಚ್ಛತೆ ತುಂಬ ಮುಖ್ಯ. ಸ್ನೇಹಿತರೆ, ನೀವು ಎಷ್ಟೇ ಸ್ಮಾರ್ಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿದ್ರೂ ಕೂಡ ನಿಮ್ಮಿಂದ ಕೆಟ್ಟ ಸ್ಮೆಲ್ಲು ಬರ್ತಾ ಇದೆ ಅಂದರೆ ನಿಮ್ಮ ಹತ್ರ ಯಾರೂ ಬರಲ್ಲ. ಯಾಕಂತಂದರೆ ನಮ್ಮ ಪಂಚೇಂದ್ರಿಯಗಳಲ್ಲಿ, ನಮ್ಮ 5 ಸೆನ್ಸಸ್ಗಳಲ್ಲಿ ಸ್ಮೆಲ್ ಒಂದು ಪವರ್ಫುಲ್ ಸೆನ್ಸು. ಆ್ಯಂಡ್ ಬಾಡಿ ಸ್ಮೆಲ್ ಅನ್ನೋದು ಹ್ಯೂಮನ್ ಅಟ್ರಾಕ್ಷನಲ್ಲಿ ತುಂಬ ಮುಖ್ಯ ಕೂಡ ಆಗುತ್ತೆ. ಆ್ಯಂಡ್ ತುಂಬ ರಿಸರ್ಚ್ಗಳು ಕೂಡ ಇದ್ರ ಮೇಲೆ ಆಗಿದಾವೆ. ಸ್ಮೆಲ್ಲಿಂಗ್ ಗುಡ್ ಈಸ್ ಮೋಸ್ಟ್ ಅಟ್ರಾಕ್ಟಿವ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ನಿಮ್ಮಲ್ಲಿ ಕೆಟ್ಟ ಸ್ಮೆಲ್ ಬರ್ತಿದೆ ಅಂದರೆ ಅದೊಂದು ನೆಗೆಟಿವ್ ಫ್ಯಾಕ್ಟ್ ಆಗಿ ಪರಿಣಮಿಸುತ್ತೆ. ಆ್ಯಂಡ್ ಇದರರ್ಥ ಯಾವಾಗಲೂ ಬಾಡಿ ಪರ್ಫ್ಯೂಮ್ಗಳನ್ನು ಯೂಸ್ ಮಾಡಿ ಅಂತ ಅಲ್ಲ. ಬಾಡಿ ಪರ್ಫ್ಯೂಮ್ಸ್ಗಳು ತುಂಬ ಜನರಿಗೆ ಇರಿಟೇಟ್ ಕೂಡ ಆಗುತ್ತೆ. ಆದರೆ ನಾನು ಹೇಳುವಂತಹ ಪಾಯಿಂಟ್ ಏನು ಅಂದರೆ, ಕ್ಲೀನ್ ಆಗಿರಿ. ಹೊರಗಡೆ ಹೋಗಿ ಬಂದಿದ್ದೀರಾ, ಅಥವಾ ಆಟ ಆಡ್ಕೊಂಡು ಬಂದಿದ್ದೀರಾ, ಅಥವಾ ಏನಾದರೂ ಒಂದು ಕೆಲಸ ಮಾಡಿ ಬಂದಿದ್ದೀರಾ, ಬೆವರು ಬಂದಿದೆ ಅಂದರೆ ಸ್ನಾನ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಆ್ಯಂಡ್ ಏನಾದರೂ ವಾಸನೆ ಬರುವಂತಹದ್ದು ತಿಂದಿದ್ರೆ ಬ್ರಷ್ ಮಾಡಿ, ಇಲ್ಲಾಂದರೆ ಮಿಂಟು ತಿನ್ನಿ. ಈ ಮಾತನ್ನ ಮರಿಬೇಡಿ. ಒಬ್ಬ ಜೆಂಟಲ್ಮ್ಯಾನ್ ಯಾವಾಗಲೂ ಕೆಟ್ಟ ವಾಸನೆಯಿಂದ ಕೂಡಿರಲ್ಲ. ಬಾಡಿಯಿಂದನೇ ಆಗಿರ್ಬೋದು, ಅದು ಬಾಯಿಯಿಂದನೇ ಆಗಿರ್ಬೋದು. ನಂಬರ್ 2, ಒಬ್ಬ ಜೆಂಟಲ್ಮ್ಯಾನ್ ಅಂತ ಅನ್ನಿಸ್ಕೊಂಡವನು ಯಾವಾಗಲೂ ಹೊರಗಡೆ ಹೋಗಬೇಕಾದ್ರೆ ತನ್ನ ಕೈವಸ್ತ್ರವನ್ನು ಮಾತ್ರ ಬಿಟ್ಟು ಹೋಗಲ್ಲ. ಕೈವಸ್ತ್ರ ಅನ್ನೋದು ಜೆಂಟಲ್ಮ್ಯಾನ್ಗೆ ಒಬ್ಬ ಫ್ರೆಂಡ್ ಇದ್ದಂಗೆ. ಯಾಕಂದರೆ ಕ್ಷೀಣ ಆಗಲಿ, ನೆಗಡಿ ಆಗಲಿ, ಕೆಮ್ಮು ಆಗಲಿ ಯಾವ ಟೈಮಲ್ಲಿ ಬರುತ್ತೆ ಹೇಳೋಕ್ಕಾಗಲ್ಲ. ಆ ಟೈಮಲ್ಲಿ ನಮ್ಮ ಹತ್ರ ಕೈವಸ್ತ್ರ ಇರಲಿಲ್ಲ ಅಂದರೆ ಬೇರೆ ದಾರಿನೇ ಇಲ್ಲದೆ ನಮ್ಮ ಕೈಯನ್ನು ಯೂಸ್ ಮಾಡಬೇಕಾಗತ್ತೆ. ಇದರಿಂದ ನಮ್ಮ ಕೈ ಕೊಳೆ ಆಗುತ್ತೆ. ಮತ್ತು ಅಲ್ಲಿ ನೀರಿರಲಿಲ್ಲ ಅಂದರೆ, ಮೋಸ್ಟ್ ಆಫ್ ದ ಟೈಮ್ ನೀರಿರಲ್ಲ, ಆವಾಗ ಆ ಕೈಯನ್ನು ನಾವು ಹಾಕಿಕೊಂಡಿರುವಂತಹ ಬಟ್ಟೆಯಿಂದ ಆಗಿರ್ಬೋದು ಅಥವಾ ಎಲ್ಲಾದರೂ ಒರೆಸ್ಬೇಕಾಗತ್ತೆ. ಇದು ತುಂಬ ಡರ್ಟಿ ಫೀಲ್ ಆಗುತ್ತೆ ನಿಮಗೂ ಕೂಡ ಮತ್ತು ನೋಡೋರ್ಗೂ ಕೂಡ. ಅದಕ್ಕೆ ಯಾವಾಗಲೂ ಹ್ಯಾಂಡ್ ಕರ್ಚಿಪ್ ಅಂದರೆ ಕೈವಸ್ತ್ರವನ್ನು ಕ್ಯಾರಿ ಮಾಡೋದು ಮಾತ್ರ ಮರಿಬೇಡಿ. ನಂಬರ್ 3, ಯುವರ್ ಅಪಿಯರೆನ್ಸ್ ಈಸ್ ಮ್ಯಾಟರ್ ಅ ಲಾಟ್ ಅಂತ ಹೇಳ್ತಾರೆ. ಇದು ತುಂಬ ಸತ್ಯವಾದ ಮಾತು ಕೂಡ. ಯಾರಾದರೂ ಫಸ್ಟ್ ಟೈಮಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ಅವರಿಗೆ ನಿಮ್ಮ ಮನಸ್ಸಾಗಿರಲಿ ಅಥವಾ ನಿಮ್ಮ ನೇಚರ್ ಆಗಲಿ ಕಾಣಲ್ಲ. ನೀವೆಷ್ಟು ಒಳ್ಳೆಯವರಿದ್ದೀರಿ ಅನ್ನೋದು ಕಾಣಿಸಲ್ಲ. ನಿಮ್ಮ ಅಪಿಯರೆನ್ಸ್ ಮಾತ್ರ ಕಾಣುತ್ತೆ. ನೀವು ಹೇಗೆ ಕಾಣಿಸ್ತಿದ್ದೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನೀವು ಹೇಗೆ ಡ್ರೆಸ್ ಹಾಕಿದ್ದೀರಾ ಅಥವಾ ನಿಮ್ಮ ಕೂದಲು ಯಾವ ರೀತಿ ಇದೆ, ಇದೆಲ್ಲ ಕಾಣಿಸುತ್ತೆ. ಬೇಸಿಕಲಿ ಮೊದಲೇದಾಗಿ ನಿಮ್ಮ ಲುಕ್ಸ್ ಹೇಗಿದೆ ಅನ್ನೋದ್ರ ಮೇಲೆ ಎದುರುಗಡೆ ಇರುವಂತಹ ವ್ಯಕ್ತಿ ಮೈಂಡಲ್ಲಿ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಲುಕ್ಸ್ ಮೇಲೆ ಗಮನವಿರಲಿ. ಆ್ಯಂಡ್ ಲುಕ್ಸ್ ಅಂದ ತಕ್ಷಣ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿರಬೇಕು ಅಥವಾ ಕಾಸ್ಟ್ಲಿ ಬಟ್ಟೆಗಳನ್ನು ಹಾಕಿರಬೇಕು ಅಂತ ಅಲ್ಲ. ಮೇಕಪ್ ಮಾಡ್ಕೊಂಡಿರಬೇಕು ಅಂತ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ನೀವು ಸಿಂಪಲ್ ಮತ್ತು ಸಾದಾ ಬಟ್ಟೆಯನ್ನು ಹಾಕಿನೇ ಒಬ್ಬ ಒಳ್ಳೆಯ ಜೆಂಟಲ್ಮೆನ್ ಥರ ಕಾಣಿಸ್ಬೋದು. ಆದರೆ ನೆನ್ಪಿಡಿ, ಏನೇ ಬಟ್ಟೆ ಹಾಕಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಹಾಕಿ, ಕ್ಲೀನ್ ಆ್ಯಂಡ್ ಐರನ್ ಆಗಿರುವಂಥದ್ದು. ತುಂಬ ಜನ ಇದನ್ನು ಫಾಲೋ ಮಾಡಲ್ಲ. ತುಂಬ ಜನ ಇದನ್ನು ಫಾಲೋ ಮಾಡಲ್ಲ ಅನ್ನೋದು ಎಷ್ಟು ನಿಜಾನೋ, ಅವರು ಜೆಂಟಲ್ಮೆನ್ ಥರ ಕಾಣಲ್ಲ ಅನ್ನೋದು ಅಷ್ಟೇ ನಿಜ. ಸೊ ಅದಕ್ಕೆ ಟೇಕ್ ಅ ಪ್ರೈಡ್ ಇನ್ ಅಪಿಯರೆನ್ಸ್. ನಂಬರ್ 4, ಎಲ್ಲ ವ್ಯಕ್ತಿಗಳಿಗೂ ಕೂಡ ಅವರದ್ದೇ ಆದಂತಹ ಒಂದು ಪ್ರೈವಸಿ ಇರುತ್ತೆ. ಆ ಪ್ರೈವಸಿ ಆ್ಯಕ್ಚುವಲ್ ಆಗಿ ಬೇಕು ಕೂಡ. ಇದನ್ನು ಒಬ್ಬ ಜೆಂಟಲ್ಮೆನ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಅವನು ಯಾವಾಗಲೂ ಇನ್ನೊಬ್ಬರ ಪ್ರೈವೇಟ್ ಲೈಫನ್ನು ಕ್ರಾಸ್ ಮಾಡಿ ಪರ್ಸ್ನಲ್ ಸ್ಪೇಸ್ಗೆ ಎಂಟ್ರಿ ಆಗಲ್ಲ. ಫಾರ್ ಎಕ್ಸಾಂಪಲ್, ತುಂಬ ಸರಿ ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಏನು ಅಂದರೆ, ಯಾವುದೋ ಒಂದು ಫೋಟೋವನ್ನು ತೋರಿಸೋದಕ್ಕೆ ಇನ್ನೊಬ್ಬರಿಗೆ ಮೊಬೈಲನ್ನು ಕೊಟ್ಟರೆ ಆ ಫೋಟೋವನ್ನು ನೋಡಿದ ಆ ವ್ಯಕ್ತಿ ಸ್ವೈಪ್ ಮಾಡ್ತಾ ಮಾಡ್ತಾ ಅವನ ಪರ್ಮಿಷನ್ ಇಲ್ಲದೆ ಇಡೀ ಗ್ಯಾಲರಿಯನ್ನೇ ನೋಡ್ಕೊಂಡು ಕೂತಿರ್ತಾನೆ. ಇದು ತುಂಬ ಜನರಿಗೆ ಇಷ್ಟ ಆಗಲ್ಲ, ಇರಿಟೇಟ್ ಕೂಡ ಆಗುತ್ತೆ. ಕೆಲವೊಂದು ಸಾರಿ ಕೂಗ್ದೇನೆ ರೂಮಲ್ಲಿ ಎಂಟರ್ ಆಗೋದು ಅಥವಾ ಎದುರುಗಡೆ ಇರೋ ವ್ಯಕ್ತಿ ಮೆಸೇಜ್ ಮಾಡುವಾಗ ಇಣುಕಿ ನೋಡುವಂಥದ್ದು, ಈ ರೀತಿ ಗೊತ್ತೋ ಗೊತ್ತಿಲ್ಲದೆ ಬೇರೆಯವರ ಪ್ರೈವೇಸಿಯಲ್ಲಿ ಇಂಟರ್ಫೇರ್ ಆಗಿಬಿಡ್ತಾರೆ. ಆದರೆ ಒಬ್ಬ ಜೆಂಟಲ್ಮೆನ್ ಈ ರೀತಿಯ ಬೌಂಡರೀಸ್ಗಳನ್ನು ದಾಟಲ್ಲ. ಅದಕ್ಕೆ ಅವ್ರ ಜೊತೆ ಇರೋದಕ್ಕೆ ಎಲ್ಲರೂ ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಯಾರಾದರೂ ಇಬ್ಬರು ಪ್ರೈವೇಟ್ ಆಗಿ ಮಾತಾಡಬೇಕು ಅಂದಾಗ ಅಲ್ಲೇ ಕೂತ್ಕೊಂಡು ಕೇಳಿಸ್ಕೋಬೇಡಿ. ಎಕ್ಸ್ಕ್ಯೂಸ್ ಮಾಡಿ ಸೈಡ್ಗೆ ಬಂದು ಒಬ್ಬ ಒಳ್ಳೆಯ ಜೆಂಟಲ್ಮೆನ್ ಅಂತ ಹೆಮ್ಮೆ ಪಡಿ. ಆ್ಯಂಡ್ ಫೈನಲ್ ಆಗಿ ನಂಬರ್ 5, ತುಂಬ ಜನ ಬೇರೆಯವ್ರ ಹತ್ರ ಏನಾದರೂ ಇಸ್ಕೊಂಡಾಗ, ಅದು ಬೈಕ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು, ಯಾವುದೋ ಒಂದು ವಸ್ತುವನ್ನು ಸ್ವಲ್ಪ ದಿನ ಯೂಸ್ ಮಾಡೋದಕ್ಕೆ ಇಸ್ಕೊಂಡಾಗ ಅವನ್ನು ಜಾಸ್ತಿ ಕೇರ್ ಮಾಡಲ್ಲ. ಹೇಗೇಗೋ ಉಪಯೋಗಿಸಿ ಕೆಟ್ಟ ಕಂಡೀಷನಲ್ಲಿ ವಾಪಸ್ ಕೊಡ್ತಾರೆ.
ಅವಾಗ ಕೊಟ್ಟಿರೋನ್ಗೆ ಏನನ್ಸುತ್ತೆ ಅಂದರೆ ಯಾಕಾದರೂ ಇವನಿಗೆ ಕೊಟ್ನಪ್ಪ ಅಂತ ಫೇಲ್ ಮಾಡಿಸ್ಬಿಡ್ತಾರೆ. ಯಾಕಂದರೆ ಅದು ನಿಮಗೆ ಚಿಕ್ಕ ವಸ್ತುನೇ ಆಗಿರಬಹುದು, ಆದರೆ ಅವರಿಗೆ ಮೋಸ್ಟ್ ಆಫ್ ದ ಟೈಮ್ ಆ ಥರ ಇರಲ್ಲ. ಯಾರೋ ಒಬ್ಬರು ಕೊಟ್ಟಿರ್ಬೋದು ಅಥವಾ ತುಂಬ ದಿನದಿಂದ ಅದನ್ನು ಇಷ್ಟಪಟ್ಟು ಅವನು ಇಟ್ಕೊಂಡಿರ್ಬೋದು, ಇದರಿಂದ ಅವನಿಗೆ ಫೀಲ್ ಆಗುತ್ತೆ. ಸೊ ಅದಕ್ಕೆ ಒಬ್ಬ ಜೆಂಟಲ್ಮೆನ್ ಅಂತ ಅನ್ನಿಸ್ಕೊಂಡವನು ಯಾರಿಗೂ ಕೂಡ ಹರ್ಟ್ ಮಾಡೋಕೆ ಇಷ್ಟಪಡಲ್ಲ. ಈ ಮಾತುಗಳನ್ನು 50 ಥಿಂಗ್ಸ್ ಎವ್ರಿ ಯಂಗ್ ಜೆಂಟಲ್ಮ್ಯಾನ್ ಶುಡ್ ನೋ ಅನ್ನುವಂತಹ ಪುಸ್ತಕದಿಂದ ತೆಗೆದುಕೊಂಡಿರುವಂಥದ್ದು. ಇಂಗ್ಲಿಷ್ ಬಲ್ಲವರು ನೀವಾಗಿದ್ದರೆ ಇದನ್ನು ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದರ್ವೈಸ್ ಕನ್ನಡದಲ್ಲಿ ತಿಳಿಸೋದಕ್ಕೆ ಅಂತ ನಾನು ಇದೀನಿ ಅಂತ ಹೇಳ್ತಾ, ಇದನ್ನು ಇಲ್ಲಿವರೆಗೂ ಕೇಳಿದ್ದೀರಾ ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಟ್ಬಿಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.